ಹರಿ ಶ್ರೀನಿವಾಸ. ಲವಲವಿಕೆ ಲೇಡೀಸ್ ಈ ಒಂದು ವಿಶೇಷ ಸಂದರ್ಶನದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ನಾನು ಯಾರನ್ನ ಸಂದರ್ಶನ ಮಾಡಕ್ ಹೊರಟಿದ್ದೀನಿ ಅಂದ್ರೆ ಅದಕ್ಕೆ ಮುಂಚೆ ಒಂದು ಹಾಡು ಹೇಳ್ಬಿಡ್ತೀನಿ. ಮತ್ತೆ ಏನಂತ ಹೇಳಿದ್ರೆ, ವರಗೂರು ಉಪದೇಶ ನೆರವಾಯಿತೆನಗೀಗ, ವರಗೂರು ಉಪದೇಶ ನೆರವಾಯಿತೆನಗೀಗ, ಇನ್ನೇನಿನ್ನೇನು ಹರಿದಾಸರ ಸಂಗ ದೊರಕೀತು ಎನಗೀಗ, ಇನ್ನೇನಿನ್ನೇನು ಇನ್ನೇನಿನ್ನೇನು. ಯಾಕೆ ಈ ಹಾಡು ಹೇಳ್ದೆ ಗೊತ್ತಾ? ದಾಸ ಚಾವಡಿಯ ನಿರ್ವಾಹಕಿ, ಎಲ್ಲರ ಪ್ರೀತಿಯ ಲಕ್ಷಣವಂತೆ ಸದಾ ನಗ್ತಾ ಇರುವಂತಹ ದೀಪಾ ಜೋಯ್ಸ್ ಅವರನ್ನ ನಾನು ಈಗ ಸಂದರ್ಶನ ಮಾಡಕ್ ಹೊರಟಿದ್ದೀನಿ. ಆದ್ರೆ ಈ ಹಾಡು ಯಾಕೆ ಅನ್ಕೊಂಡ್ರಾ? ಯಾಕೆ ಅಂತಂದ್ರೆ, ದೀಪಾ ಅವರು ಬೆಟ್ಟದ ದಾಸರು ಅಂತಾನೆ ಖ್ಯಾತಿ ಹೊಂದಿರುವಂತಹ ಪಾಂಡುರಂಗ ಹುಚ್ಚಾಚಾರ್ಯರು, ಇಂದಿರೇಶ ಅಂಕಿತ ಹೊಂದಿರುವಂತಹ ದಾಸರ ಕುಟುಂಬಕ್ಕೆ ಸೊಸೆಯಾಗಿ ಹೋಗಿರೋರು. ಇದನ್ನ ಹೇಳಕ್ಕೆ ನಂಗೆ ತುಂಬಾ ಹೆಮ್ಮೆ ಅನ್ಸತ್ತೆ. ಅದು ಸಹ ನಂಗೆ ಇತ್ತೀಚೆಗೆ ಗೊತ್ತಾಗಿದ್ದು. ಈಗ ನನ್ನ ಮಾತಿಗಿನ್ನ ಅವ್ರ ಮಾತುಗಳನ್ನ ಕೇಳೋಣ ಅಲ್ವಾ, ಏನು ಎತ್ತ ಅಂತ ವಿಚಾರಿಸೋಣ ಅಲ್ವಾ. ಈಗ ದೀಪಾ ಅವರನ್ನ ಸ್ವಾಗತ ಕೊಡ್ಬಿಡೋಣ. ನಮಸ್ತೆ, ಹರೇ ಶ್ರೀನಿವಾಸ. ದೀಪಾ ಅವರೇ, ಲವಲವಿಕೆ ಲೇಡೀಸ್ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮಸ್ಕಾರ ಅಕ್ಕ. ಈ ಅದ್ಭುತ ಕಾರ್ಯಕ್ರಮಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಅನಂತ ಧನ್ಯವಾದಗಳು ದೀಪಾ. ದೀಪಾ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಅಂತ ಅನಿಸ್ತಿದೆ. ಯಾಕಂದ್ರೆ ದೀಪಾ ಸಿಗೋದು ಬರೀ ಮಂಗಳವಾರ ಮಾತ್ರ ನಮ್ಗೆ. ಮತ್ತೆ ನೀವು ಈ ಊರಲ್ಲಿಲ್ಲ, ಅಟ್ಲೀಸ್ಟ್ ನಾವಾದ್ರೂ ಯಾವಾಗಾದ್ರೂ ಮೀಟ್ ಆಗ್ತಾ ಇರ್ತೀವಿ. ನೀವಂತೂ ತುಂಬಾ ಅಪರೂಪ, ನಮ್ಗೆ ವರ್ಷಕ್ಕೊಂದ್ಸಲ ಸಿಗ್ಬೋದು ನೀವು. ಹಾಗಾಗಿ ನಿಮ್ ಜೊತೆ ಜಾಸ್ತಿ ಏನೂ ತಿಳ್ಕೊಳಕ್ ಆಗಲ್ಲ. ಬರೀ ನಿಮ್ ಜೊತೆ ಇದ್ರೆ ನಗ್ತಾ ಇರ್ತೀವಿ, ಏನೋ ಒಂದು ಮಾತಾಡ್ತಿರ್ತೀವಿ. ಹೆಚ್ಚು ನಗದೇ ಜಾಸ್ತಿ ಅನ್ಸುತ್ತೆ ನನ್ಗೇನೋ. ಸೊ ಹಾಗಾಗಿ ನಿಮ್ ಬಗ್ಗೆ ಒಂದಷ್ಟು ನಾನು ಎಲ್ಲ ಮಾಹಿತಿ ನಾನು ತಿಳ್ಕೊಳ್ಬೇಕು. ನನ್ಗಿದೊಂದು ಒಳ್ಳೆ ಅವಕಾಶ. ನಿಮ್ಮೆಲ್ಲರ ಬಗ್ಗೆ ನಾನು ತಿಳ್ಕೊಳಕ್ಕೆ ನಂಗಿದೊಂದು ಒಳ್ಳೆ ಅವಕಾಶ. ಹಾಗಾಗಿ ಮೊದಲನೇದಾಗಿ ದೀಪಾ, ನಿಮ್ಮ ಕುಟುಂಬದ ಬಗ್ಗೆ, ಅಂದ್ರೆ ನಿಮ್ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿರು, ನೀವು ಯಾವ ಊರಲ್ಲಿ ಹುಟ್ಟಿದ್ದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬಹುದಾ? ಹೌದು ಅಕ್ಕ, ತಂದೆ ತಾಯಿನ ಇಲ್ಲಿ ಪರಿಚಯ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ತಂದೆ ಮೂಲತಃ ದ್ವಿತೀಯ ಮಂತ್ರಾಲಯದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯವರು. ಅವರು ಪೌರೋಹಿತ್ಯ ವೃತ್ತಿ ನಿರ್ವಹಿಸಿದವರು. ತಾಯಿ ಗೃಹಿಣಿ ರಾಧಾಬಾಯಿ, ಅಪ್ಪ ಶ್ರೀ ಗೋಪಾಲಾಚಾರ್ಯ. ತಾಯಿ ಪಾಂಡುರಂಗಿ ಮನೆತನದವರು, ಹಾವೇರಿ ಜಿಲ್ಲೆಯ ಕಡಕೋಳ ಗ್ರಾಮದವರು. ನನಗೆ 3 ಜನ ಅಕ್ಕಂದ್ರು. ದೊಡ್ಡೋಳು ಗಾಯತ್ರಿ ಶಿವಮೊಗ್ಗದಲ್ಲಿರ್ತಾಳೆ, 2ನೇವಳು ಅಂಜನಾ ಧಾರವಾಡದಲ್ಲಿರ್ತಾಳೆ, 3ನೇವಳು ಕಾಂತ ಸಿರುಗುಪ್ಪದಲ್ಲೇ ಇರ್ತಾರೆ. ಅವ್ರು 3 ಜನ ನನಗೆ ಮತ್ತೊಬ್ಬ ತಾಯಂದ್ರು ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಅದಲ್ಲದೆ ನಾನು ನಿಮ್ಮನ್ನು ಅಕ್ಕ ಅಂತ ಕರಿತಿರೋದು ಇನ್ನೂ ದೊಡ್ಡ ಸ್ಥಾನದಲ್ಲಿ ನೀವಿದ್ದೀರಾ. ನೋಡಿ, ಕಲಾಚಾವಡಿಯಿಂದ ನಿಮ್ಗೆಲ್ಲ ಏನ್ ಸಿಕ್ತು ಅಂತ ಕೇಳಕ್ ಮುಂಚೆ ನಾನ್ ನನ್ನನ್ನು ಕೇಳ್ಕೋಬೇಕು. ನಿನ್ಗೇನ್ ಸಿಕ್ತು ಅಂತ ನಾನ್ ನನ್ನನ್ನು ಕೇಳ್ಕೋಬೇಕು. ಹೌದು, ನನ್ಗೆ ಒಂದು ತಂಗಿ ಪ್ರೀತಿ ಸಿಕ್ತು, ತಾಯಿ ಸ್ಥಾನ ಸಿಕ್ತು. ಇದಕ್ಕಿನ್ನ ಇನ್ನೇನ್ ಬೇಕಲ್ವಾ? ಇವಾಗ ಹರಿದಾಸರ ಸಂಘ ದೊರಕೀತು ಎನಗೀಗ, ಇನ್ನೇನಿನ್ನೇನು ಅಲ್ವಾ? ದೀಪಾ, ನೀವು ಒಂದ್ ಮಾತು ಹೇಳಿದ್ರಿ. ಅಂತ ಹೇಳಿದ್ರೆ, ತಂದೆ ತಾಯಿನ ಇವಾಗ ಪರಿಚಯ ಮಾಡ್ಕೊಳ್ಳೋಕಿನ್ನ ದೊಡ್ಡ ಇದು ಇಲ್ಲ ಅಂತಂದ್ರೆ ಈ ಒಂದು ವೇದಿಕೆಯಲ್ಲಿ ಮಾಡ್ಕೊಳ್ಳೋಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಂತ. ನೀವು ಮತ್ತೆ ನಿಮ್ಮ ಇಡೀ ಫ್ಯಾಮಿಲಿ ಬಗ್ಗೆ ಹೇಳ್ಬಿಟ್ಟು ಕೊನೆಗೆ ಅಕ್ಕ ಅಂತ ನೀವು ಹೇಳಿದ್ರಿ. ನನ್ಗೆ ನೀವು ಪರಿಚಯ ಆದಾಗಿಂದ ನಂಗೆ ನೀವು ಮೇಡಮ್ ಅಂದಿದ್ದು ಗೊತ್ತೇ ಇಲ್ಲ. ನೀವು ಅಕ್ಕ ಅಕ್ಕ ಅಂತಾನೆ ಕರೀತಾ ಇದ್ರಿ. ತುಂಬಾ ಒಂಥರ ಖುಷಿ ಆಗೋದು ನೀವು ನನ್ನ ಅಕ್ಕ ಅಂತ ಹೇಳಿದ್ರೆ. ಯಾತಕ್ಕೆ ಅಂದ್ರೆ ನನ್ಗೆ ನನ್ನ ಮನೇಲಿ ಎಲ್ಲರಿಗಿನ ಚಿಕ್ಕೋಳು, ಮತ್ತೆ ನನ್ನ ಇಡೀ ಫ್ಯಾಮಿಲಿಲಿ ಅಂದ್ರೆ ನಮ್ಮ ಅಮ್ಮನ ಮನೆ ಕಡೆ ಎಲ್ಲರಿಗಿನ ಚಿಕ್ಕೋಳು, ಇಲ್ಲಿ ಗಂಡನ ಮನೆ ಕಡೆ ಹೋದ್ರೆ ಅಲ್ಲಿಂದಾನು ಅಷ್ಟೇ ಎಲ್ಲರಿಗಿನ ಚಿಕ್ಕ ಸೊಸೆ, ನಾನು ಕೊನೆ ಸೊಸೆ. ಹಂಗಾಗಿ ನನ್ಗೆಲ್ಲ ಚಿಕ್ಕೋಳು ಅಂತಾನೆ ನೋಡಿದಾಗ ನಂಗೆ ಇಲ್ಲಿ ಅಕ್ಕ ಅಂತೆಲ್ಲ ಎಷ್ಟೋ ಜನ ಅಕ್ಕ ಅಂತ ಕರೆದಾಗ ತುಂಬಾ ಖುಷಿ ಆಗುತ್ತೆ. ನೀವು ತಂದೆ ತಾಯಿ ಪರಿಚಯ ಮಾಡ್ಕೋಬೇಕಾರೆ ಅಂತ ನೀವು ಹೇಳಿದ್ರಿ ಹೊನ್ನಾಳಿ ಅಂತ.
ನೀವು ಹೊನ್ನಾಳಿ ಅಂತ ಇದ್ದಂಗೆ ನನಗೆ ನನ್ನ ತಂದೆ ತಾಯಿಯ ಬಗ್ಗೆ ಹೇಳಬೇಕು ಅಂತ ಅನಿಸ್ತು. ಇದು ಯಾತಕ್ಕೆ ಅಂತ ಗೊತ್ತಿಲ್ಲ, ಒಂಥರ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಯಾರು ಏನು ಹೇಳಿದ್ರು ನಾನು ಆನ್ಸರ್ ಮಾಡೋ ಥರ ಆಗ್ತಾ ಇದೆ. ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಹೊನ್ನಾಳಿ ಅಂತ, 2ನೇ ಮಂತ್ರಾಲಯ ಅಂತ ಹೇಳ್ತಾರೆ. ಎಷ್ಟೋ ಜನ ಹೇಳ್ತಾರೆ ರಾಯರು ಅಲ್ಲಿ ತುಂಬಾ ಹೊತ್ತು ಅಲ್ಲಿ ಇರ್ತಾರೆ ಅಂತ ಹೇಳಿ. ತುಂಬಾ ಒಳ್ಳೆಯ ಜಾಗ, ಆ ನದಿ ಅಬ್ಬಬ್ಬಾ ತುಂಬಾ ತುಂಬಾ ಚೆನ್ನಾಗಿದೆ. ನಾನು ನನ್ನ ತಂದೆ ಜೊತೆ ಒಂದ್ಸಲ ಹೋಗಿದ್ದೆ. ಇಲ್ಲಿ ಆತಕ್ಕೆ ಹೇಳಕ್ ಬಂದೆ ಅಂತ ಹೇಳಿದ್ರೆ, ನೀವು ಹೊನ್ನಾಳಿ ಅಂದ ತಕ್ಷಣ ನಂಗೆ ನೆನಪಾಗಿದ್ದು ಇದೇ ಮಾರ್ಚ್ 10 ರಾಯರ ವರ್ಧಂತಿ ದಿನ ನನ್ನ ತಂದೆ ತಾಯಿದು ಮದುವೆ ಆಗಿದ್ದ ದಿನ. ಅದು ಎಲ್ಲಿ ಅಂದ್ರೆ ಹೊನ್ನಾಳಿಲಿ ಮದುವೆ ಆಗಿದ್ದು. ಮತ್ತೆ ನನ್ನ ಸೋದರ ಮಾವ ಸೋದರತ್ತೆ, ನನ್ನ ತಾಯಿ ಅಣ್ಣ, ಅವರ ವಿಎಲ್ ಆಚಾರ್ಯ ಅಂತ ನಿಮಗೆ ಹೇಳ್ತಾ ಇರ್ತೀನಿ. ಅವರು ಫಿಲಮ್ ಅಲ್ಲಿ ಡೈರೆಕ್ಟರ್ ಆಗಿದ್ರು. ಈ ಶ್ರೀದೇವಿ ವಾಗ್ದೇವಿ ಅಂತ ಬರ್ದಿದ್ದಾರೆ, ಆ ಹಾಡನ್ನ ಬರ್ದಿರೋದು ನನ್ನ ಸೋದರ ಮಾವನೇ, ವಿಎಲ್ ಆಚಾರ್ಯ. ಸೊ ಅವರ ಮದುವೆ ಆಗಿದ್ದು ಅದೇ ದಿನ, ರಾಯರ ವರ್ಧಂತಿ ದಿನ. ಮತ್ತೆ ಮಾರ್ಚ್ 10 ಹೊನ್ನಾಳಿಯಲ್ಲಿ ಮದುವೆ ಆಯ್ತು. ನೀವು ಹೇಳಿದಾಗ ನನ್ಗದು ತುಂಬಾ ಇದಾಯ್ತು. ಸೊ ನಾನು ಒಂದ್ಸಲ ನನ್ನ ತಂದೆ ತಾಯಿ ಬಗ್ಗೆ ಹೇಳ್ಕೊಳ್ಬೇಕು ಅಂತ ಅನಿಸ್ತಾ ಇದ್ದೀನಿ. ನನ್ನ ತಾಯಿ ಹೆಸರು ಶಾರದಾಬಾಯಿ ಕೃಷ್ಣಮೂರ್ತಿ ಅಂತ, ಮತ್ತೆ ನಮ್ಮ ತಂದೆ ಕೃಷ್ಣಮೂರ್ತಿ ಅಂತ ಹೇಳಿ. ಇಬ್ರು ಸಹ ಮೂಲತಃ, ನೀವು ಹೊನ್ನಾಳಿ ಅಂದ್ರಿ, ನಾನು ಮುಳುಬಾಗ್ಲು ಅಂತ ಹೇಳ್ತೀನಿ. ಇಬ್ರು ಸಹ ಮುಳುಬಾಗ್ಲಿನವರು. ಶ್ರೀಪಾದರಾಜರ ಇರೋಂತಹ ಸ್ಥಳದಲ್ಲಿ ನನ್ನ ತಂದೆ ತಾಯಿಯವರ ಊರು ಅಂತ ಹೇಳಕ್ ತುಂಬಾ ಖುಷಿ ಆಗತ್ತೆ ನನಗೆ. ಮತ್ತೆ ನೀವು ಅಕ್ಕಂದ್ರ ಬಗ್ಗೆ ಹೇಳಿದ್ರಿ. ನನ್ಗಿಲ್ಲ ಅಕ್ಕಂದ್ರಿಲ್ಲ, ನನ್ಗಿಬ್ರು ಅಣ್ಣಂದ್ರು, ನಾಗರಾಜ್ ಅಂತ ಹೇಳಿ ಮತ್ತೆ ಪುರುಷೋತ್ತಮ್ ಅಂತ ಹೇಳಿ. ಮತ್ತೆ ನನ್ಗೆ ಅತ್ತಿಗೆರು. ನೀವು ಹೇಳಿದ್ರಿ 2ನೇ ತಾಯಿಯವರು ತಾಯಿ ಸ್ಥಾನದಲ್ಲಿದ್ದಾರೆ ಅಂತ ನೀವು ಹೇಳಿದ್ರಿ ನಿಮ್ಮ ಅಕ್ಕಂದ್ರು. ಹಾಗೆ ನನ್ನ ಅತ್ತಿಗೆರು ನನ್ನ ತಾಯಿ ಸ್ಥಾನದಲ್ಲಿದ್ದಾರೆ. ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಒಳ್ಳೆ ಒಡನಾಟದಲ್ಲಿದ್ದಾರೆ. ಸೊ ಅದು ಒಂದು ಹೇಳ್ಬೇಕು ಅಂತ ಆಸೆ ಆಯ್ತು. ಸೊ ನಿಮ್ಮ ಕುಟುಂಬದ ಜೊತೆ ಹೇಳಿದಾಗ, ಅವ್ರ ಬಗ್ಗೆ ಹೇಳಿದಾಗ, ನನಗೂ ನನ್ನ ಕುಟುಂಬದ ಬಗ್ಗೆ ಹೇಳ್ಕೊಳಕ್ಕೆ ತುಂಬಾ ಆಸೆ ಆಯ್ತು. ಸೊ ಇದಿಷ್ಟು ನನ್ನ ಹೊನ್ನಾಳಿ ಅಂದ ತಕ್ಷಣ ನನಗೆ ಅದು ನೆನಪಾಯ್ತು. ನನ್ನ ತಾಯಿ ಹೆಸರು ಅಲ್ಲಿ ಅಮ್ಮನ ಮನೆಯಲ್ಲಿ ಅವ್ರಿಗೆ ಗಿರಿಜಾ ಅಂತ ಹೆಸರು, ಇಲ್ಲಿ ಶಾರದಾಬಾಯಿ ಅಂತ ಹೆಸರಿಟ್ಟಿದ್ದಾರೆ. ನಮ್ಮ ತಂದೆ ಸಹ KEBಲಿ ಇಂಜಿನಿಯರ್ ಆಗಿದ್ರು. ನಮ್ಮ ತಾಯಿ ಬಗ್ಗೆ ನಿಮ್ಗೆ ಹಾಗೆ ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ. ಮತ್ತೆ ಇದಿಷ್ಟು ನನ್ನ ತಂದೆ ತಾಯಿ ಬಗ್ಗೆ ಹೇಳ್ಕೊಂಡೆ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಇಂಟರ್ವ್ಯೂಲಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಮತ್ತೆ ದೀಪಾ, ನಿಮ್ಮ ಕುಟುಂಬದ ಬಗ್ಗೆ ಕೇಳ್ಕೊಂಡು ತುಂಬಾ ಖುಷಿ ಆಯ್ತು. ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ಬಹುದಾ? ಹಾಕ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಹೊನ್ನಾಳಿಲೇ ಆಗಿತ್ತು. ಇನ್ನು 9th ಮತ್ತೆ 10th ಬಂದು ಮೈಸೂರಿನ ಈಗಿನ ಗಂಗೂಬಾಯಿ ಹಾನಗಲ್ ಅವರ ಸಂಗೀತ ವಿದ್ಯಾಲಯ ಎಂದು ಹೆಸರುವಾಸಿಯಾಗಿರುವಂತಹ ಲಕ್ಷ್ಮೀಪುರಂ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಆಗಿನ ಕಾಲದಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಕ್ರಾಫ್ಟ್ ಮಾಡಿಕೊಡ್ತಾ ಇದ್ರು, ಕ್ರಾಫ್ಟ್ ಹೇಳ್ಕೊಡ್ತಾ ಇದ್ರು ಮಕ್ಕಳಿಗೆಲ್ಲ. ಸೊ ಅದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹೊಲಿಗೆ ಕಲಿತೆ. ಹಾಗೆ ಆ ಹೊಲಿಗೆ ಮೂಲಕ ನಮಗೆ ಸಿಕ್ಕಿದ್ದು ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸ್ ಕೆಲಸ. ಆಗಲೇ ಸೂಪರ್ವೈಸ್ ಕೆಲಸ ಮಾಡಕ್ಕೆ ಶುರು ಮಾಡಿದ್ದೆ 16 ವರ್ಷದಲ್ಲಿ. ಅದಾದ್ಮೇಲೆ 17ನೇ ವಯಸ್ಸಲ್ಲಿ ನನಗೆ ಮದುವೆ ಆಯಿತು. ಅಲ್ಲಿಂದ ಇಲ್ಲಿಗೆ ಬಂದೆ. ಹೊನ್ನಾಳಿಯಿಂದ ಮೈಸೂರಿಗೆ ಬಂದು ಅಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಸಿ ಕೆಲ್ಸಕ್ಕೂ ಸೇರ್ಬಿಟ್ರಿ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಓದಿದ್ದು ಆಯ್ತು, ಕೆಲ್ಸಕ್ಕೂ ಸೇರ್ಬಿಟ್ರಿ ಅಲ್ಲ. ವೆರಿ ಗುಡ್. ಆಮೇಲೆ ಏನೋ ಹೇಳಿದ್ರಿ ನೀವು, 17ನೇ ವಯಸ್ಸು ಅಂತ ಏನೋ ಹೇಳಿದ್ರಿ. ನಂಗೆ ಈ ಹಾಡೊಂದು ನೆನ್ಪು ಬರ್ತಿದೆ. 16ರ ಹರೆ ಬಂದಾಗ ಕುಡಿ ನೋಟವು, ಬೇಡ ನೀವೇ ಹೇಳಿ ಏನಂತ. ಅದೇನೋ 17ನೇ ವಯಸ್ಸಲ್ಲಿ ವಿವಾಹ ಅಂತ ಏನೋ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ತೀರಾ? ಹಾ ಅಕ್ಕ, ನನಗೆ 17ನೇ ವಯಸ್ಸಿಗೆ ವಿವಾಹ ಭಾಗ್ಯ ಕೂಡಿ ಬಂತು. ವೈವಾಹಿಕದ ತಿಳುವಳಿಕೆ ಕೂಡ ನನಗಿದ್ದಿಲ್ಲ. ಆಗ ನನಗೆ ಕಂಕಣ ಬಲ ಕೂಡಿ ಬಂತು ಅನ್ನೋದು ಪ್ರೇರಣೆ, ಅನ್ನೋದು ದೇವರ ಪ್ರೇರಣೆ ಅನಿಸುತ್ತೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸುತ್ತ 10 ಹಳ್ಳಿಗೆ ಜೋಯಿಸರಾದಂತಹ ಶ್ರೀ ರಾಮಾಚಾರ್ಯ ಜೋಯಿಸ್ ಮತ್ತು ನಾಗರತ್ನಮಯ್ಯ ಜೋಯಿಸ್ ಅವರ ಕೊನೆಯ ಪುತ್ರರಾದ ಶ್ರೀ ಶ್ಯಾಮಾಚಾರ್ಯ ಜೋಯಿಸ್ ಇವರ ಜೊತೆಗೆ ನನಗೆ ವಿವಾಹ ಆಯಿತು.
ಹೆಚ್ಚಿನ ಕಲಿಕೆಯನ್ನು ಅತ್ತೆ ಮತ್ತೆ ಮನೆಯವರಿಂದನೇ ಕಲಿತೆನ ಹೇಳೋದು ಅತಿಶಯೋಕ್ತಿ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಆಗಿನ ಚಿಕ್ಕ ವಯಸ್ಸು ನನಗೆ ಹೇಗಿರಬೇಕು, ಪ್ರಾಂತಗಳು ಬೇರೆ ಆಗುತ್ತೆ. ನಾವು ಓದಿದ್ದು ಎಲ್ಲ ಬೇರೆ ಕಡೆ, ಬೆಳೆದಿದ್ದು ಬೇರೆ ಕಡೆ. ಸೊ ಇಲ್ಲಿ ಜೀವನ ಸ್ವಲ್ಪ ಕಷ್ಟಕರವಾಗಿತ್ತು. ಇದು ಆಂಧ್ರ ಬಾರ್ಡರ್, ಹಾಗಾಗಿ ಸ್ವಲ್ಪ ಮಾತುಕತೆಗಳು ಸ್ವಲ್ಪ ಚೇಂಜ್ ಆಗ್ತಾ ಇತ್ತು. ಇದನ್ನೆಲ್ಲ ನನಗೆ ಚೆನ್ನಾಗಿ ನಿರ್ವಹಿಸಲಿಕ್ಕೆ ಶಕ್ತಿ ಕೊಟ್ಟಿದ್ದು ನನ್ನ ಅತ್ತೆ ಮತ್ತೆ ನಮ್ಮ ಯಜಮಾನರು. ಸೊ ಅವರಿಗೆ ನಾನು ತುಂಬ ಋಣಿಯಾಗಿರಬೇಕು ಇವತ್ತಿನವರೆಗೂ. ಮನೆಯವರು ಪೌರೋಹಿತ್ಯ ಮತ್ತು ಜ್ಯೋತಿಷ್ಯ ವೃತ್ತಿಯಲ್ಲಿದ್ದಾರೆ. ಈಗಲೂ ಅವರು ನನಗೆ ತುಂಬ ಬೆನ್ನೆಲುಬು. ಈಗ ಏನೇ ನಾನೊಂದು ಮಾಡ್ತೀನಿ ಒಂದು ಕೆಲಸ ಅಂತಂದಾಗ ನನಗೆ ಅವ್ರ ಸಪೋರ್ಟ್ ಅದೊಂದು. ಆಮೇಲೆ ನನ್ನ ಮಕ್ಕಳಿಗೆ, ನನಗೆ 3 ಜನ ಮಕ್ಕಳು. ಮಗಳು ಶ್ರೀರಕ್ಷಾ ಜೋಯ್ಸ್ ಪ್ರಥಮ PUC ಆಗಿದೆ, ಈಗ ಸೆಕೆಂಡ್ PUC ಓದ್ತಿದ್ದಾಳೆ. ದೊಡ್ಡ ಮಗ ಬಂದು 7th ಓದ್ತಿದ್ದಾನೆ, ಶ್ರೀರಂಗ ಜೋಯ್ಸ್. ಚಿಕ್ಕವನು 3ನೇ ಕ್ಲಾಸ್ ಓದ್ತಿದ್ದಾನೆ, ಶ್ರೀಪೂರ್ಣ ಜೋಯ್ಸ್. ಸೊ ಪುಟ್ಟ ಕುಟುಂಬ, ಶ್ರದ್ಧೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. 17ನೇ ವಯಸ್ಸಿಂದು ಹೇಳಿ ಅಂತ ಹೇಳಿದೆ, ಅದು ಇಷ್ಟೊಂದು ಮುದ್ದಾಗಿ ಹೇಳ್ಬಿಡೋದಾ? ನಾಚ್ಕೊಂಡು ಎಷ್ಟು ಮುದ್ದಾಗಿ ನಿಮ್ಮ ಸಂಸಾರದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಅಷ್ಟೇ ಮುದ್ದಾಗಿ ಇದ್ದೀರಾ ಎಲ್ಲರೂ. ಹಾಗೆ ಇರಿ, ಯಾವಾಗಲೂ 100 ಕಾಲ ಅದೇ ಥರ ಚೆನ್ನಾಗಿರಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದೀಪಾ, ನೀವು ಹೇಳ್ತಾ ಇದ್ರಿ ನೀವು ಮದುವೆ ಆದಾಗ ಇನ್ನ ಚಿಕ್ಕ ವಯಸ್ಸು, ವಿವಾಹದ ಬಗ್ಗೆ ಗೊತ್ತಿಲ್ಲದೆ ಇರೋಂಥ ಸಮಯದಲ್ಲಿ ಮದುವೆ ಆಗಿ ಆ ಮನೆಗೆ ಹೋದ್ರಿ, ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಂಡ್ರು, ಗಂಡ ಬೆನ್ನೆಲುಬಾಗಿದ್ರು ಅಂತ ಹೇಳಿ. ಭಾಷೆ ಸಮಸ್ಯೆ ಬೇರೆ. ನೀವು ಹೇಳಿದಾಗ ಅದನ್ನ ಕೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಬೇಸರ ಆಯ್ತು. ಯಾಕೆ ಅಂತ ಹೇಳಿದ್ರೆ, ನಾನ್ ಮದ್ವೆ ಆದಾಗ ನನ್ಗೆ ನನ್ನ ಅತ್ತೆ ಮಾವ ಇಲ್ಲ, ಇಬ್ರು ಇರ್ಲಿಲ್ಲ. ಸೊ ಆ ಒಂದು ಇದನ್ನ ನಾನು ಅನುಭವಿಸಕ್ಕಾಗ್ಲಿಲ್ಲ. ಅತ್ತೆ ಮಾವಂದ ಪ್ರೀತಿ ಇರ್ಬಹುದು, ಅವರ ಅದೇ ಆ ಥರದಲ್ಲಿ ಯಾವುದು ನಾನು ಅನುಭವಿಸಕ್ಕಾಗ್ಲಿಲ್ಲ. ಅದೊಂದು ಬೇಜಾರ ಅಂತ ಅನ್ಸುತ್ತೆ. ಆದರೆ ಅಷ್ಟೇ ಸಪೋರ್ಟು ನನ್ನ ಅತ್ತೆ ಮನೆ ಕಡೆ ತುಂಬಾ ಇದೆ. ಎಲ್ಲರೂ ನನ್ನ ಹಾಡನ್ನಾಗ್ಲಿ ನನ್ನ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ ನನಗೆ. ಇನ್ನೂ ನನ್ನೇನಾರ ಹೋಗ್ಲಿಲ್ಲ ಅಂದ್ರೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹಾಡು ಅಂತೆಲ್ಲ ಹೇಳಿ ಹುರಿದುಂಬಿಸ್ತಾರೆ ಅತ್ತೆ ಮನೆಯವರು. ಮತ್ತೆ ಇನ್ನು ನೀವೆಲ್ಲ ನೋಡೇ ಇದ್ದೀರಾ, ನಮ್ಮ ಮನೆಯವ್ರ ಬಗ್ಗೆ ಒಂದು ಹೇಳ್ಕೊಂಡ್ಬಿಡ್ತೀನಿ ನಾನು. ಎಲ್ಲರಿಗೂ ಗೊತ್ತು, ಬದ್ರಿನಾಥ್ ಇವರು ನನ್ನ ಬಹಳ ಸಂಗಾತಿಯಾಗಿ ಬಂದರು. 26 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಇವರು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಾ ಇದ್ರು, ಇತ್ತೀಚೆಗಷ್ಟೇ ರಿಟೈರ್ಡ್ ಆಗಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ, ಇವರು ಹಾಡಿಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ. ಮತ್ತೆ ಇವರು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಇವರು ನಮ್ಮ ಮನೆಯವರು. ಮತ್ತೆ ಕ್ರಿಕೆಟ್ ಸಹ ಆಡ್ತಾ ಇದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಮನ್ಸಿರೋರು. ಎಲ್ಲೇ ಕಷ್ಟ, ಏನೇ ಕಷ್ಟ ಅಂತಿದ್ರೆ ಮೊದಲನೇ ಕೈ ಇವ್ರದಾಗಿರುತ್ತೆ. ಅಲ್ಲಿ ಹೋಗಿ ಅಲ್ಲಿರ್ತಾರ ಅವರು. ಇವರು ಮೂಲತಃ ರಾಮನಗರದವರು. ಆದ್ರೆ ಇವಾಗ ಅಲ್ಲಿ ನಮ್ಮ ಮನೆ ಮಾತ್ರ ಇದೆ, ಬಟ್ ಎಲ್ಲರೂ ಇಲ್ಲೇ ಇದೀವಿ ನಾವು. ಮತ್ತೆ ಇನ್ನೂ ಒಂದೇನಂತಂದ್ರೆ, ಇವರು ನಮ್ಮನೆಯವರು 11ನೇ ಮಗ. ಸೊ ಇನ್ನೆಲ್ಲರೂ ನನಗೆ ಓರ್ಗಿತ್ತಿರು, ಅತ್ಗೆರು ಎಲ್ಲರೂ. ನಾನು ಕೊನೆ ಸೊಸೆ. ಸೊ ಇದ್ರ ಬಗ್ಗೆ ನಾನು ಒಂಚೂರು ಹೇಳ್ಕೊಂಡ್ಬಿಟ್ಟೆ. ದೀಪಾ, ಬೇಸರ ಪಡ್ಕೋಬೇಡಿ. ವೀಕ್ಷಕರೇ, ನೀವು ಬೇಸರ ಪಡ್ಕೋಬೇಡಿ. ಇದೇನಪ್ಪ ಇವ್ರು ಇಂಟರ್ವ್ಯೂ ಮಾಡಕ್ ಹೋಗ್ಬಿಟ್ಟು ಇವ್ರದೆಲ್ಲ ಹೇಳ್ಕೊಳ್ತಿದ್ದಾರೆ ಅಂತ ತಪ್ಪು ತಿಳ್ಕೊಳ್ಳಲ್ಲ. ಮತ್ತೆ ನಮ್ಮ ಮನೆಯವರು ಸಹ ತುಂಬಾ ಎನ್ಕರೇಜ್ ಮಾಡ್ತಾರೆ. ನೀವೇ ಎಲ್ಲ ನೋಡಿರ್ತೀರಾ ನನ್ನ ಕಲಾಚಾವಡಿ. ಯಾವುದೇ ಕಾರ್ಯಕ್ರಮ ಅಂದ್ರೆ ಅವರ ಹೆಲ್ಪ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ದೀಪಾ, ನಿಮ್ಮ ಕುಟುಂಬದ ಬಗ್ಗೆ, 2 ಕುಟುಂಬ ಅಂದ್ರೆ ಅಮ್ಮನ ಮನೆ ಇರ್ಬೋದು, ಗಂಡನ ಮನೆ ಇರ್ಬೋದು, ಇವೆರಡನ್ನು ನಾನು ಕೇಳಿ ತುಂಬಾ ಸಂತೋಷ ಆಯ್ತು. 100 ಕಾಲ ಚೆನ್ನಾಗಿರಿ ಎಲ್ಲರೂ ಅಂತ ಹೇಳ್ತಾ ಇದೀನಿ. ನಾನು ನೋಡಿದ ಹಾಗೆ ನೀವು ದಾಸರ ಪದಗಳನ್ನೇ ಜಾಸ್ತಿ ಹಾಡ್ತೀರಾ. ನಾನು ತುಂಬಾ ಬಲವಂತ ಮಾಡಿದ್ರೆ ಅಲ್ಲೋ ಇಲ್ಲೋ ಒಂದು ಭಾವಗೀತೆ ಹಾಡ್ತೀರಾ, ಎಲ್ಲೋ ಒಂದ್ ಕಡೆ ಚಿತ್ರಗೀತೆ ಹಾಡ್ತೀರಾ. ಅದ್ ಬಿಟ್ರೆ ದಾಸರ ಪದನೇ. ಮತ್ ನೀವು ಹೇಳ್ತಾ ಇರ್ತೀರಾ, ಮಂಗಳವಾರ ಮಾತ್ರ ನೀವು ಎಲ್ಲಿರ್ಲಿ ಬಂದ್ಬಿಟ್ಟಿರ್ತೀರಾ ಅಪ್ರೂವ್ ಮಾಡಕ್ಕೆ. ನೀವು ಅದನ್ನು ಹೇಳಿರ್ತೀರಾ, ಅಕ್ಕ ನನಗೆ ಬೇರೆ ಎಲ್ಲ ಅಷ್ಟು ಗೊತ್ತಿಲ್ಲ ಹಾಡುಗಳು, ಅಂದ್ರೆ ಇವಾಗ ಭಾವಗೀತೆ ಇರ್ಬೋದು, ಚಿತ್ರಗೀತೆಗಳು, ನಾನು ಅಷ್ಟು ಪಳಗಿಲ್ಲ ಅದ್ರಿಗೆ. ನನಗೆ ದಾಸರ ಪದ, ದಾಸ ಚಾವಡಿನೇ ಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ.
ಹೀಗಿದ್ಮೇಲೆ ನಿಮ್ಗೆ ಯಾಕೆ ಈ ದಾಸರ ಪದಗಳ ಮೇಲೆ ಅಷ್ಟೊಂದು ಒಲವು? ಯಾತಕ್ಕೆ ನೀವು ದಾಸರ ಪದಗಳನ್ನೇ ಹಾಡ್ತೀರಾ? ಅಥವಾ ನಿಮ್ದೇನಾದ್ರೂ ದಾಸರ ಕುಟುಂಬಕ್ಕೆ ಅಂದ್ರೆ ಈ ತರದಲ್ಲಿ ಏನಾದ್ರೂ ನಿಮ್ಗೆ ಅಂದ್ರೆ ಆ ವಂಶದಲ್ಲಿ ಏನಾದ್ರೂ ನೀವು ಇದ್ದೀರಾ ಅಂದ್ರೆ ಆ ಒಂದು ಸಂದೇಹ ನನ್ಗೆ. ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ದೀಪಾ? ನಿಜ ಅಕ್ಕ. ನನ್ನ ತವರಿನ ಮನೆ ಎಲ್ಲರೂ ಪಾಂಡಿತ್ಯ, ಸಾಹಿತ್ಯ, ಸಂಸ್ಕೃತ ಮತ್ತು ಶಾಸ್ತ್ರಗಳನ್ನ ಕಲ್ತವರು. ಸೊ ಎಲ್ಲರೂ ಆಲ್ಮೋಸ್ಟ್ ಅದರಲ್ಲೇ ಜೀವನಗಳು ಮಾಡ್ತಿದ್ದಾರೆ. ಈ ಕಡೆ ಸರ್ಕಾರಿ ಕೆಲಸಗಳು ಮಾಡ್ತಿದ್ದಾರೆ. ಹಾಗೆ ಅದ್ರ ಜೊತೆಗೆ ಇದು ಹೆಚ್ಚಿನ ಪ್ರವೃತ್ತಿಯಲ್ಲಿರೋದು ಧಾರ್ಮಿಕವಾಗಿ. ಸೊ ಅದೇ ವೃತ್ತಿಯಲ್ಲಿ ಬಂದಿರುವಾಗ ನಮಗೆ ಅದನ್ನೇ ಹೆಚ್ಚು ತಲೆಯಲ್ಲಿ ನಾವು ರೂಪಿಸ್ಕೊಂಡ್ಬಿಟ್ಟಿದ್ದೀವಿ. ಇದರ ಜೊತೆಗೆ ಶ್ರೀ ಇಂದಿರೇಶಾಂಕಿತರಾದ ಶ್ರೀ ತಿರುಪತಿ ಪಾಂಡುರಂಗಿ ಹುಚ್ಚಾಚಾರ್ಯರು ನನ್ನ ತಂದೆಯ ಮುತ್ತಾತ, ಅಂದ್ರೆ ನನ್ನ ತಂದೆಯ ತಾಯಿಗೆ ತಾತ ಆಗ್ತಾರೆ. ಸೊ ಅವರ ಆಶೀರ್ವಾದದಿಂದ ನಮಗೆ ಇಷ್ಟೆಲ್ಲ ದಾಸ ಸಾಹಿತ್ಯದ ಬಗ್ಗೆ ಒಲವು ಬಂದಿದೆ ಅನ್ನೋದು ಹೇಳೋದು ತಪ್ಪಾಗಲ್ಲ. ಅವರ ಕೃತಿಗಳನ್ನು ಇವತ್ತಿಗೂ ನಮ್ಮ ಮನೆಯಲ್ಲಿ ಆರಾಧಿಸ್ತಾರೆ, ಪೂಜಿಸ್ತಾರೆ, ಹೇಳ್ತಾರೆ ಕೂಡ. ಪ್ರತಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ 60 ವರ್ಷದ ಮೇಲಿನವರು ಕೂಡ ಪ್ರತಿ ಶುಕ್ರವಾರ ದಿನವೂ ಹೇಳೋ ಪಾರಾಯಣಗಳು ಬೇರೆ, ಆದರೆ ಪ್ರತಿ ಶುಕ್ರವಾರ ಅವರು ರಚಿಸಿದಂತಹ ಶ್ರೀ ಲಕ್ಷ್ಮೀ ಲೀಲಾಮೃತವನ್ನು ಸಂಜೆ 5:30, 6 ಗಂಟೆ ಅಂದ್ರೆ ಮುಸ್ಸಂಜೆ ಹೊತ್ತಲ್ಲಿ ಲಕ್ಷ್ಮೀ ದೇವಿಯರ ಹೊತ್ತು ಅಂತ ಹೇಳ್ತಾರಲ್ಲ, ಆ ಹೊತ್ತಲ್ಲಿ ಪಾರಾಯಣಗಳನ್ನ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪಾರಾಯಣ ಮಾಡಿ ಲಕ್ಷ್ಮೀ ಪೂಜೆ ಮಾಡಿ ಪ್ರಸಾದಗಳನ್ನ ಸ್ವೀಕರಿಸೋದು, ಆಮೇಲೆ ಮಂಗಳಾರತಿ ಊಟಗಳೆಲ್ಲ ಆಮೇಲೆ. ಸೊ ಇದನ್ನ ಇವತ್ತಿಗೂ ರೂಢಿಸ್ಕೊಂಡು ಬಂದಿರೋಂಥದ್ದು. ಸೊ ಅವರ ಆಶೀರ್ವಾದ ನಮ್ಗೆ ಇಲ್ಲಿವರೆಗೂ ಸೇವೆ ಮಾಡೋಕ್ಕೆ ಅವಕಾಶ ಆಯಿತು. ತುಂಬಾ ತುಂಬಾ ಸಂತೋಷ ಆಯ್ತು ದೀಪಾ. ನೀವು ದಾಸರ ಸಾಹಿತ್ಯ ಯಾಕೆ ನಿಮ್ಗೆ ಅಷ್ಟೊಂದು ನಿಮ್ಮ ಮೇಲೆ ಪರಿಣಾಮ ಬೀರಿದೆ ಅಂತ ಇವಾಗ ನಮಗ್ ಚೆನ್ನಾಗಿ ಅರ್ಥ ಆಯ್ತು. ನಾನು ಅನ್ಕೊಂಡೆ ನಿಮ್ಮ ಮನೆಯವರು ಆ ವಂಶಸ್ಥರು ಅಂತ ಅನ್ಕೊಂಡೆ. ಓಕೆ. ನಿಮ್ ತಾಯಿಗೆ ತಾತ ಅವರು ಅಂತಂದ್ರೆ ನಿಮ್ಗೆ ಮುತ್ತಾತ ಅಂತ ಆಯ್ತಲ್ವಾ, ಇಂದಿರೇಶ್ವರ ಅವರು. ತುಂಬಾ ಸಂತೋಷ ಆಯ್ತು. ದಿನ ಅವರ ಹಾಡುಗಳನ್ನ ನೀವು ಭಜನೆ ಮಾಡ್ತೀರಾ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಲಕ್ಷ್ಮಿ ಬರೋ ವೇಳೆಯಲ್ಲಿ ಅವರು ಮಾಡಿರುವಂತ ಹಾಡುಗಳನ್ನ ಹಾಡ್ತೀರಾ, ಮತ್ತೆ ಚಿಕ್ಕ ಮಕ್ಕಳು ಸಹ ನಿಮ್ಮಲ್ಲಿ ಅವರ ಕೃತಿಗಳನ್ನ ಹಾಡ್ತೀರಾ ಅಂತ ತುಂಬಾ ಸಂತೋಷ. ಇಂಥ ಒಂದು ದಾಸರ ವಂಶಸ್ಥರು ನಮ್ಮ ಕಲಾಚಾವಡಿಯಲ್ಲಿದ್ದಾರೆ ಅಂದ್ರೆ ಅದು ನನಗೆ ಹೆಮ್ಮೆಯ ವಿಷಯ ಅಂತಾನೆ ಹೇಳಬೇಕು. ಹಾಗಿದ್ಮೇಲೆ ದೀಪಾ, ಇಂದಿರೇಶ್ರು ಬರ್ದಿರುವಂತಹ ಒಂದು ಕೃತಿಯನ್ನ ನಮಗೆ ಕೇಳಿಸಬಹುದಾ? ಹಾ ಅಕ್ಕ, ಖಂಡಿತ ಹಾಡ್ತೀನಿ. ಕೊಳಲೇನು ಪುಣ್ಯವ ಮಾಡಿ ರಂಗನ ಬಳಿಗೆ ಬಂದಿತೆ, ಕೊಳಲೇನು ಪುಣ್ಯವ ಮಾಡಿ ರಂಗನ ಬಳಿಗೆ ಬಂದಿತೆ, ನಳಿನ ನೆತ್ತರ ಮನಸ್ಸು ಎಲ್ಲ ಸೆಳೆದು ಹೋದಿತೆ, ನಳಿನ ನೆತ್ತರ ಮನಸ್ಸು ಎಲ್ಲ ಸೆಳೆದು ಹೋದಿತೆ, ಕೊಳಲೇನು ಪುಣ್ಯವ ಮಾಡಿ ರಂಗನ ಬಳಿಗೆ ಬಂದಿತೆ, ನಳಿನ ನೆತ್ತರ ಮನಸ್ಸು ಎಲ್ಲ ಸೆಳೆದು ಹೋದಿತೆ, ಕುಂದ ಚಂಪಕ ಜಾಜಿ ಮಲ್ಲಿಗೆ ತಂದು ಮುಡಿಸಿದ, ಕುಂದ ಚಂಪಕ ಜಾಜಿ ಮಲ್ಲಿಗೆ ತಂದು ಮುಡಿಸಿದ, ಇಂದಿರೇಶನು ಇಂದು ನಮ್ಮಳು ಸರಸವಾಡುವ, ಇಂದಿರೇಶನು ಇಂದು ನಮ್ಮಳು ಸರಸವಾಡುವ, ಕೊಳಲೇನು ಪುಣ್ಯವ ಮಾಡಿ ರಂಗನ ಬಳಿಗೆ ಬಂದಿತೆ, ನಳಿನ ನೆತ್ತರ ಮನಸ್ಸು ಎಲ್ಲ ಸೆಳೆದು ಹೋದಿತೆ, ನಳಿನ ನೆತ್ತರ ಮನಸ್ಸು ಎಲ್ಲ ಸೆಳೆದು ಹೋದಿತೆ. ಚೆನ್ನಾಗಿ ಹಾಡಿದ್ರಿ ದೀಪಾ, ಎಷ್ಟು ಒಳ್ಳೆ ಸಾಹಿತ್ಯ. ಕೊಳಲೇನೋ ಪುಣ್ಯ ಮಾಡಿ ಅಲ್ಲ, ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ನಿಮ್ಮನ್ನೆಲ್ಲ ನನ್ನ ಸ್ನೇಹಿತೆಯಾಗಿ ಪಡೆಯಕ್ಕೆ, ನನ್ನ ತಂಗಿ ಆಗಿ ಪಡೆಯೋದಕ್ಕೆ ತುಂಬಾ ಖುಷಿ ಆಯ್ತು. ಮತ್ತೆ ಈಗ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇಷ್ಟು ಬ್ಯುಸಿ ಆಗಿರೋ ನೀವು
ಕಲಾ ಚಾವಡಿಗೆ ಸೇರಿದ್ದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ಹಾ ಅಕ್ಕ, ಅದು ಹೇಗೆ ಅನ್ನೋದು ಒಂಥರ ಏನೋ ಗೊತ್ತಾಗ್ತಿಲ್ಲ. ಅದು ಹೆಂಗೆ ಜಾಯಿನ್ ಆಗ್ಬಿಟ್ಟೆ ಅನ್ನೋದು ಒಂಥರ ಮಿರಾಕಲ್ ಅನಿಸುತ್ತೆ ನನಗೆ. ಕೋವಿಡ್ ಸಮಯ ತುಂಬ ಕಷ್ಟಕರವಾದ ಸಮಯ ಅದು. ನಾನೊಂದು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೆ, ಈಗ ಸುಮಾರು 4 ತಿಂಗಳಿಂದ ಇಲ್ಲ. ಆ ಕೆಲಸ ಮಾಡ್ತಾ ಇದ್ದಾಗ ಟೈಮ್ ಪಾಸ್ ಆಗ್ತಿದ್ದಿಲ್ಲ, ಯಾಕಂದರೆ ಆನ್ಲೈನ್ ಕ್ಲಾಸಸ್ ತಗೋತಿದ್ದು ನಾನು ಮಾಡೋ ವರ್ಕ್ ಮಾಡ್ತಾ ಇದ್ದೆ. ಅದು ತುಂಬ ಕ್ಲಿಷ್ಟ ಆಗ್ತಿತ್ತು ನನಗೆ, ಒಂಥರ ಹೆಂಗೆ ಟೈಮ್ ಪಾಸ್ ಮಾಡಬೇಕು ಹೇಗೆ ಅಂತ. ಆಗ ನನಗೆ ಹತ್ರ ಆಗಿದ್ದು ಫೋನು, ಫೇಸ್ಬುಕ್ಕು. ಆ ಫೇಸ್ಬುಕ್ ನಾವು ನೋಡ್ತಾ 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 ಒಂದ್ಸರಿ ಅಷ್ಟಕ್ಕೆ ಮುಂಚೆನೇ ನಿಮ್ಮ ಪರಿಚಯ ಇತ್ತಾದ್ರಿಂದ ನಿಮ್ಮ ಹಾಡುಗಳನ್ನ ತುಂಬ ಕೇಳ್ತಾ ಇದ್ದೆ. ಕೇಳ್ತಾ ಹಾಗೆ ನೀವು ಕಾಮೆಂಟ್ ಎಲ್ಲ ಮಾಡ್ತಿದ್ದೆ, ನಿಮ್ಮ ಜೊತೆ ಸ್ವಲ್ಪ ಲೈಟಾಗಿ ಕಾನ್ವರ್ಸೇಷನ್ ಇತ್ತು. ಅದಾದ್ಮೇಲೆ ಒಂದು ದಿವಸ ಸಂಜೆ ಹೀಗೆ ನೋಡ್ತಾ ಇದ್ದಾಗ ಸಂಜೆ ಸುಮಾರು 6-6:30 ಆಗಿತ್ತು ಟೈಮು. ಲೈವ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಲೈವ್ ಅದು ಯೂಟ್ಯೂಬ್ ಲಿಂಕ್ ಅನ್ಕೊಂತೀನಿ, ಮೋಸ್ಟ್ಲಿ ಯೂಟ್ಯೂಬಿಂದ ಲೈವ್ ಹಾಕ್ತಾ ಇದ್ರಿ. ಆ ಲೈವ್ ಬರ್ತಿದ್ದಾಗ ಒಳ್ಳೊಳ್ಳೆ ಕಲಾವಿದರು ಹಾಡು ಹೇಳ್ತಾ ಇದ್ರು, ಕೆಲವರು ವಚನಗಳನ್ನ ಹೇಳ್ತಾ ಇದ್ರು, ಕೆಲವರು ಭಾವಗೀತೆಗಳು, ದಾಸ, ಎಲ್ಲರೂ ಸುಮಾರು 4-5 ಜನ ನಾನು ಅಬ್ಸರ್ವ್ ಮಾಡಿದ್ರೆ 4-5 ಜನ ಒಳ್ಳೊಳ್ಳೆ ಕಲಾವಿದರು ಇದ್ರು ಅವರಲ್ಲಿ. ಏನಿದು ಹೊಸ ಥರ ಇದೆಯಲ್ಲ ಅಂತ ನೋಡಿದೆ, ಅದು ಖುಷಿ ಆಯಿತು. ಆಮೇಲೆ ಪೇಜ್ ಓಪನ್ ಮಾಡೋಕ್ಕಾಗ್ತಿದ್ದಿಲ್ಲ. ನೋಡಿದಾಗ ಮತ್ತೆ ನೀವು ಒಂದು ಕಡೆ ನೀವೆಲ್ಲೋ ಕಂಡ್ರಿ ನನಗೆ. ನೀವು ಕಂಡಾಗ ಅದು ಒಂಥರ ಇದು ಇವ್ರದ್ದೇ ಇರ್ಬೋದಾ ಅಂತ. ಅದು ಅವತ್ತು ಜಾಯ್ನ್ ಆಗಲಿಲ್ಲ. ಇನ್ನೊಂದು 2 ದಿವಸ ಅಬ್ಸರ್ವ್ ಮಾಡಿದೆ, ಅದು ದಿನ ಒಂದು ಪೋಸ್ಟ್ಗಳು ಬರೋಕ್ಕೆ ಶುರುವಾಗಿತ್ತು. ನೋಡಿದಾಗ ಅದು ನಾನು ಜಾಯ್ನ್ ಆಗಬೇಕನ್ನೋದೊಂದು ತಲೆಯಲ್ಲಿ ಬಂದ್ಬಿಡುತ್ತೆ ನನಗೆ. ಸೊ ಜಾಯ್ನ್ ಆದೆ. ದಿನ ಹಾಡಾಕಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಅದು ನನಗೆ ಗೊತ್ತಿಲ್ಲ ಇದು ರೂಲ್ಸ್ ಹೀಗಿದೆ ಅನ್ನೋದು, ಓದ್ಬೇಕನ್ನೋದು ಅಷ್ಟು ತಲೆಯಲ್ಲಿ ಇದ್ದಿಲ್ಲ ಆಗ. ಆಮೇಲೆ ನೀವು ಒಂದು ಸರಿ ಡಿಕ್ಲೈನ್ ಮಾಡಿ ನಂಗೆ ಮೆಸೇಜ್ ಹಾಕ್ತಿದ್ರಿ, ಇಲ್ಲ ಇದು ಪ್ರತಿದಿನ ಒಂದೇ ರೀತಿ ಇರಲ್ಲ, ಸೊ ನೀವು ದಾಸರ ಕೃತಿ ಹೇಳ್ತಿದ್ರೆ ಮಂಗಳವಾರ ಹಾಕಿ ಅಂತ. ಸೊ ಮಂಗಳವಾರ ಹಾಕ್ತಾ ಹಾಗೆ ತುಂಬ ಖುಷಿಯಾಗಿ ಹಾಕ್ತಾಯಿದ್ದೆ. ಯಾಕಂದರೆ ದಾಸ ಸಾಹಿತ್ಯ ಈಗ ಬೆಳವಣಿಗೆ ಆಗ್ತಿರೋದೇ ಕಷ್ಟ. ಬೇರೆ ಬೇರೆ ಸಾಹಿತ್ಯಗಳನ್ನ ಹಾಡೋಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ, ದಾಸ ಸಾಹಿತ್ಯ ಸ್ವಲ್ಪ ಕಷ್ಟ, ಯಾರು ಅಷ್ಟು ಇಷ್ಟಪಡ್ತಿಲ್ಲ ಆ ಟೈಮಲ್ಲಿ. ಆಗ ನನಗೆ ಖುಷಿಯಾಗಿ ಹಾಕಿ ತುಂಬ ಎಷ್ಟೋ ಪೋಸ್ಟ್ಗಳನ್ನ ಹಾಕಿದ್ದೆ. ಆಗ ದಿನ ಹಾಕ್ತಿದ್ದಿಲ್ಲ, ತುಂಬ ಕಷ್ಟ ಹಾಕ್ತಿದ್ದಿದ್ದು. ಆದರೆ ಹಾಡುಗಳನ್ನ ತುಂಬ ಕೇಳ್ತಿದ್ದೆ, ನಿಮ್ಮ ಹಾಡುಗಳು ನಂಗೆ ಭಾಳ ಇಷ್ಟ ಆಗ್ತಿತ್ತು, ಹಾಗೆ ಹೇಳ್ತಾ ಇದ್ದೆ. ಆದರೆ ಕಲಾ ಚಾವಡಿನ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದ ಪೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಕಲಾ ಚಾವಡಿಗೆ ನಿಮ್ಮನ್ನ ಯಾರು ಸೇರಿಸಿದ್ರು ಅನ್ನೋದು ನಿಮಗೆ ಗೊತ್ತಿಲ್ಲ. ನನಗನ್ಸತ್ತೆ ಬಹುಶಃ ರಶ್ಮಿ ನಿಮ್ಮನ್ನ ಜಾಯಿನ್ ಮಾಡಿಸಿದ್ರ ಅಂತ. ಮತ್ತೆ ಕಲಾ ಚಾವಡಿಗೆ ನೀವು ಜಾಯಿನ್ ಆದ್ರಿ, ಆಮೇಲೆ ನಿರ್ವಾಹಕಿ ಆದ್ರಿ. ಇದ್ರ ಬಗ್ಗೆ ಎಲ್ಲ ನನಗೆ ತುಂಬ ಹೆಮ್ಮೆ ಅನ್ಸುತ್ತೆ. ನಿರ್ವಾಹಕಿ ಆದ್ಮೇಲೆ ಕಲಾ ಚಾವಡಿಗೆ ನೀವು ಖುಷಿಯಾಗಿ ಬಂದ್ರಿ. ಹೌದು, ನನಗೆ ಗೊತ್ತಿರಂಗೆ ದಾಸನ ಮನಲ್ಲೆಲ್ಲ ನಾನು ಹಾಡ್ತಿದ್ದಾಗ ಅದನ್ನ ನೀವು ಅಲ್ಲಿ ಕಮೆಂಟ್ ಹಾಕ್ತಾ ಇದ್ರಿ. ಅದೆಲ್ಲ ಹೌದು, ನನಗೂ ಅದು ನೆನಪಿದೆ. ನಾರ್ಮಲ್ ಕಾನ್ವರ್ಸೇಷನ್ ಎಲ್ಲ ಇರ್ತಿತ್ತು. ಆಮೇಲೆ ನಿರ್ವಾಹಕಿಯಾಗಿ ಬರಕ್ ನಾನು ಕೇಳಿದೆ, ನೀವು ಹೇಳಿದ್ರಿ ಮಿಠಾಯಿ ಕೊಟ್ರೆ ಓಡ್ ಬರ್ತಾರಲ್ಲ ಆ ಥರ ಅಂತ. ಅದು ಗೊತ್ತಿಲ್ಲ ನನಗೆ. ನೀವು ಬಂದಿದ್ದು ನನಗೊಂಥರ ಮಿಠಾಯಿ ಕೊಟ್ಟಂಗಾಯಿತು. ದೀಪಾ, ಈ ಕಲಾ ಚಾವಡಿ ಬಗ್ಗೆ, ಕಲಾ ಚಾವಡಿ ನಿರ್ವಾಹಕಿಯಾಗಿ ನಿಮ್ಗೆ ಏನಾದರೂ ಬೇಜಾರು ಏನಾರ ಇತ್ತಾ? ಅಂದರೆ ನಾನು ಕೇಳಿದ್ರು, ಇವಾಗ ನೀವು ಎಲ್ಲೋ ಬೇರೆ ಕಡೆನೂ ನಿಮಗೆ ಹೇಳ್ತಾ ಇದ್ರು ಬನ್ನಿ ಅಂತ. ನೀವು ಅಲ್ಲೂ ಹೋಗ್ತೀನಿ ಇಲ್ಲೂ ಇರ್ತೀನಿ ಅಂತ ಎಷ್ಟೋ ಸಲ ನನಗೂ ನಿಮ್ಗೆ ಅದ್ರ ಬಗ್ಗೆ ಚೂರು ಒಂದು ಸ್ವಲ್ಪ ಅನಿಸ್ತಾ ಇತ್ತು, ಅಯ್ಯೋ ನನ್ನಿಂದ ಇವ್ರಿಗೆ ತೊಂದರೆ ಆಯ್ತಾ ಇಲ್ಲಿದ್ದು ಅಂತ ಹೇಳಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ಕಲಾ ಚಾವಡಿ ಅಂತಾನೆ ನೀವು ಹೇಳಿದ್ರಿ. ಸೊ ಹಾಗಾಗಿ ಕಲಾ ಚಾವಡಿಯಲ್ಲೇ ಇದ್ದು ಕಲಾ ಚಾವಡಿ ಸೇವೆ ಮಾಡ್ತಿರೋ ನಿಮಗೆ ಕಲಾ ಚಾವಡಿಯಿಂದ ಏನಾದರೂ ಉಪಯೋಗ ಆಯ್ತಾ, ಏನಾದರೂ ಒಳ್ಳೇದಾಯ್ತಾ, ಅದರಿಂದ ಏನಾದರೂ ಕಲ್ತ್ರ, ನನ್ನಿಂದ ಏನಾದರೂ ಬೇಜಾರಾಯ್ತಾ, ಅಥವಾ ನಮ್ಮ ಸದಸ್ಯರಿಂದ ಏನಾದರೂ ನಿಮ್ಗೆ ನೋವಾಗಿದೆಯಾ, ಇದ್ರ ಬಗ್ಗೆ ಒಂದು ಸ್ವಲ್ಪ, ಮತ್ತು ಕಲಾ ಚಾವಡಿಯ ಸದಸ್ಯರಿಗೆ ಏನಾದ್ರು ನೀವು ಹೇಳಬೇಕು ಅನ್ಸಿದ್ರೆ ಖಂಡಿತ ಹೇಳ್ಬೋದು. ಹೇಳಕ್ಕಾಗತ್ತಾ ದೀಪಾ? ಅಕ್ಕ, ಇದೊಂದು ದೊಡ್ಡ ಕಲಾ ಶಾರದೆಯ ಸೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸಮೂಹ ನಡೆಸೋದು ಅಷ್ಟು ಚಿಕ್ಕ ಮಾತಲ್ಲ. ಅದನ್ನು ನೀವೊಬ್ಬರೇ ನಡ್ಸ್ಕೊಂಡು ಹೋಗ್ತಿದ್ರಿ ಅನ್ನೋದು ನನಗೆ ಭಾಳ ಹೆಮ್ಮೆ ಇದೆ. ಆಗ ಎಷ್ಟೋ ಸರಿ ನಾನು ನಿಮಗೆ ಹೇಳಿದ್ರಿ, ನೀವೇ ಹೇಳಿದ್ರಿ, ಕಾಮೆಂಟ್ ಹಾಕಿದ್ರೆ. ಹೌದು, ಆ ಕಾಮೆಂಟಲ್ಲಿ ಕೂಡ ಎಷ್ಟೋ ಸರಿ ನಾನು ಹೇಳಿದ್ದೀನಿ, ನಾನು ಯಾಕೋ ಗೊತ್ತಿಲ್ಲ, ನಂಗೆ ತುಂಬ ಅಟ್ರಾಕ್ಷನ್ ಆಗ್ತಿದ್ರಿ ನೀವು. ನೀವು ಹೇಳೋ ಹಾಡುಗಳಿರ್ಬೋದು, ನೀವು ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ರಿ. ವೃತ್ತಿಯಲ್ಲಿ ನೀವು ಶಿಕ್ಷಕಿ ಆದರೂ ಕೂಡ
ಎಲ್ಲರಿಗೂ ಅಷ್ಟು ಇದಿರಲ್ಲ, ಮಾತಾಡಲಿಕ್ಕೆ ಅದು ಬರಲ್ಲ ಖಂಡಿತವಾಗಿ. ನೀವು ಸ್ಪಷ್ಟವಾಗಿ ನನಗೆ ನೀವು ಫೋನ್ ಮಾಡಿದ ಕೂಡ ಹೇಳಿದ್ರಿ, ಎಷ್ಟು ಒಂಥರ ನನಗೇನೋ ತುಂಬಾ ಹತ್ರ ಆಗಿದ್ದೆ ನಿಮ್ಮ ಮಾತಲ್ಲಾಗಿರ್ಬೋದು. ನೇರ ನುಡಿಗಳು ನಂಗೆ ಭಾಳ ಇಷ್ಟ, ಯಾಕಂದ್ರೆ ನಿಷ್ಕಲ್ಮಶವಾಗಿ ಮಾತಾಡ್ತೀರಾ, ನಂಗೆ ಅದು ತುಂಬ ಖುಷಿ ಆಗುತ್ತೆ. ಇನ್ನು ಕಲಾ ಸೇವೆ ಇಲ್ಲಿ ನಾನು ಕಲ್ತಿದ್ದು ತುಂಬ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕೆಲವು ದಾಸರುಗಳ ಪರಿಚಯ ಆಯಿತು, ಹೊಸ ಹೊಸ ಹಾಡುಗಳ ಪರಿಚಯ ಆಯಿತು, ಹೊಸ ಹೊಸ ರಾಗಗಳ ಪರಿಚಯ ಆಯಿತು, ಇನ್ನು ದೊಡ್ಡ ದೊಡ್ಡ ಕಲಾವಿದರ ಪರಿಚಯ ಆಯಿತು. ನೀವು ಕರೆದ ತಕ್ಷಣ ಹೆಂಗೆ ಅಂದರೆ, ನೀವು ಬಂದು ಅಡ್ಮಿನ್ ಆಗಿ ಅಂದ ತಕ್ಷಣ ಚಿಕ್ಕ ಮಗುಗೆ ತಾಯಿ ಬಾಯಿಲಿ ಮಿಠಾಯಿ ಕೊಡ್ತೀನಿ ಅಂದ ತಕ್ಷಣ ಹೇಗೆ ಓಡ್ ಬರ್ತಾರೋ ಹಾಗೆ ಬಂದ್ಬಿಟ್ಟೆ ಅನ್ಕೊಂತೀನಿ ನಾನು. ಒಂದು ರೀತಿ ಬಹಳ ತಾಯಿ ಮಕ್ಕಳ ಪ್ರೀತಿ ಅಂದರೆ ತಪ್ಪಾಗಲ್ಲ ಅನ್ಕೊಂತೀನಿ. ಆಮೇಲೆ ನಾನು ಇಲ್ಲಿ ಕಲ್ತಿದ್ದೇನೆಂದರೆ ಶಿಸ್ತು. ಎಲ್ಲರೂ ಅಂತಾರೆ ಚಂದ್ರಿಕಾ ಮೇಡಮ್ ತುಂಬ ಶಿಸ್ತಪ್ಪ ಅಂತ. ಆ ಶಿಸ್ತು ಪ್ರತಿ ತಾಯಿಯಲ್ಲಿ ಇರುತ್ತೆ. ಅದನ್ನು ತಾಯಿ ಥರ ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ. ನನಗೆ ತುಂಬ ಇಷ್ಟ ಆಗಿದ್ದು ಅದೇ, ಯಾಕಂದರೆ ಸಮೂಹ ಅಂದರೆ ಇಲ್ಲಿ 10,000 ಜನದ ಮೇಲೆ ಜನಗಳಿದ್ದಾರೆ, ಅವ್ರನ್ನೆಲ್ಲರೂ ಸಂಭಾಳಿಸೋದು ತುಂಬ ಕಷ್ಟ. ಆ ಕೆಲಸ ನೀವು ಮಾಡ್ತಿದ್ದೀರ, ನನಗದು ಥರ ನಿಮ್ಮಿಂದ ಅದು ಸ್ಫೂರ್ತಿ ನನಗೆ. ಈಗ ಹೇಳಬೇಕಂತಂದರೆ ಇಷ್ಟ ಆಗಿದ್ದು ಅದು, ನನಗೆ ಶ್ರದ್ಧೆ ಇಂಪಾರ್ಟೆಂಟು. ಯಾಕಂದರೆ ಸಿಕ್ಕ ಪೋಸ್ಟ್ಗಳೆಲ್ಲ ಜನ ಹಾಕ್ತಿರ್ತಾರೆ, ಅದೆಲ್ಲರೂ ಓಕೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ತಪ್ಪುಗಳು ತುಂಬ ಬರೀತಿರ್ತಾರೆ. ಆ ತಪ್ಪು ಬರೆದಾಗೂ ನಾವು ಡಿಕ್ಲೈನ್ ಮಾಡಿದ್ದೀವಿ, ಅದನ್ನು ಕಲ್ತಿದ್ದೆ ನಿಮ್ಮಿಂದ. ತಪ್ಪು ಬರೆದ್ರೆ ಎಷ್ಟೋ ಅಬದ್ಧವಾದ ಭಾಷೆಗಳಾಗ್ಬಿಡುತ್ತೆ, ಅದು ಅಸಹ್ಯ ಅನಿಸುತ್ತೆ. ಸೊ ನನಗೆ ಅದು ಇಷ್ಟ ಆಗಿದ್ದು ಒಂದು. ಇನ್ನೊಂದು ಬೇಜಾರಾಗಿರೋದೊಂದು, ಈಗ ಕಲಾ ಚಾವಡಿಯಲ್ಲಿ ನಮಗೆ ಬೇಜಾರಾಗ್ತಿರೋದೇನೆಂದರೆ, ಇಷ್ಟೆಲ್ಲ ಶ್ರಮ ಮಾಡಿರ್ತೀವಿ ನಾವೆಲ್ಲ. ಚಂದ್ರಿಕಾ ಮೇಡಮ್ ಹೇಳ್ತೀರಿ ಪ್ರತಿ ಸರಿ, ಅವರು ಅಷ್ಟು ಕೆಲಸಗಳು ಮುಗಿಸ್ಕೊಂಡು ಬಂದು ಪ್ರತಿ ಸರಿನೂ ಹೇಳ್ತಾರೆ ಹಾಗೆ ಮಾಡಿಬಿಡಿ ಹೀಗೆ ಮಾಡಿಬಿಡಿ ಅಂತ. ಬರೀವಾಗ ಸ್ವಲ್ಪ ಗಮನ ಕೊಟ್ಟರೆ ಆಯ್ತಲ್ಲ, ಗಮನನೇ ಕೊಡಲ್ಲ ಯಾರು, ಪೋಸ್ಟ್ ಮಾಡಿ ಹೋಗ್ಬಿಡ್ತೀರಾ. ಆಮೇಲೆ ಅಟ್ಲೀಸ್ಟ್ ಅಡ್ಮಿನ್ಗಳು ಹೌದು ಇಷ್ಟೆಲ್ಲ ಕಷ್ಟಪಟ್ಟು ಮನೇಲಿ ಕೆಲಸ ಬಿಟ್ಟು ಮಾಡಿರ್ತಾರೆ, ಅದೆಲ್ಲ ದಿನಪೂರ್ತಿ ನಾವು ಇದು ಸೇವೆ ಅಂತ ನಾವು ಮಾಡಿದ್ರು ಕೂಡ ಎಲ್ಲರನ್ನೂ ತಪ್ಪು ತಿದ್ದಕ್ಕಾಗಲ್ಲ. ಸೊ ಕೆಲವರಿಗೆ ಹೇಳಿರ್ತೀವಿ, ಮೆಸೇಜ್ ಹಾಕಿರ್ತೀವಿ, ಯಾರೂ ಕೇಳಲ್ಲ. ಪ್ರತಿ ಸರಿ ನೀವು ಲೈವ್ ಬಂದಾಗ ಕೂಡ ಅದನ್ನೇ ಹೇಳ್ತೀರಾ, ಒಂದು ಸ್ವಲ್ಪ ಗಮನ ಕೊಡೋಕ್ಕೆ ಸ್ವಲ್ಪ ಗಮನ ಕೊಡಿ ಅಂತ. ಪೋಸ್ಟ್ ಮಾಡಿ ಹೋಗ್ಬಿಟ್ರೆ ಅವ್ರ ಕೆಲಸನೇ ಅಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೊಂದು ಮತ್ತೆ ಮತ್ತೆ ಸದಸ್ಯರಲ್ಲಿ ಬೇಡ್ಕೊತೀನಿ, ದಯವಿಟ್ಟು ಪೋಸ್ಟ್ ಮಾಡಿದ ಮೇಲೆ ಮಾಡೋಕ್ಕೂ ಮುಂಚೆ ಒಮ್ಮೆ ಗಮನ ಕೊಟ್ಟು ಅದನ್ನು ಸರಿ ಇದೆಯಾ ಅನ್ನೋದೊಂದು ಚೆಕ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಕೇಳ್ಕೊತಾ ಇಲ್ಲ. ಇನ್ನು ಕಲಾ ಸೇವೆ ನನಗೆ ತುಂಬ ಹತ್ತಿರ ಆದಂಥದ್ದು. ಈಗ ಚಂದ್ರಿಕಾ ಮೇಡಮ್ ನೀವೆಲ್ಲ ಅಂತೀರ, ನಾನು ಅವ್ರನ್ನ ತಾಯಿ ಸ್ಥಾನದಲ್ಲಿಟ್ಟು ಚಂದ್ರಿಕಾ ಅಕ್ಕ ಅಂತಲೇ ಕರೆಯೋದು ಅವ್ರನ್ನ. ಅಕ್ಕ ಎಷ್ಟು ದಿವಸ ನೀನಾಗೆ ಹೋಗು ಅಂತಾರೋ ಅಲ್ಲಿವರೆಗೂ ನಾನು ಕಲಾ ಸೇವೆಯಲ್ಲಿ ಇದ್ದೇ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ಹಾಗೆ ಚಂದ್ರಿಕಾ ಅಕ್ಕ ಮತ್ತು ಬದ್ರಿನಾಥ್ ಸರ್ನನ್ನೆಲ್ಲ ನಾನು ಭಾವ ಅಂತಲೇ ಕರೆಯೋದವ್ರನ್ನ. ಅವರಿಬ್ಬರ ಆಶೀರ್ವಾದ ನಮ್ಮ ಕಲಾ ಚಾವಡಿ ಹೀಗೆ ಬೆಳೀಲಿ. ನನಗೂ ತುಂಬ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಜೊತೆ ನನ್ನ ಒಂದು ಪುಟ್ಟ ಪ್ರಯತ್ನವನ್ನು ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು ಅಕ್ಕ, ಅವಕಾಶಗಳ ಕಲ್ಪಿಸಿಕೊಟ್ಟಿದ್ದಕ್ಕೆ. ತುಂಬ ಚೆನ್ನಾಗಿ ಮಾತಾಡಿದ್ರಿ ದೀಪಾ. ಅಂದರೆ ನಾವು ಏನೇನು ನಿರ್ವಾಹಕರು ಏನೇನು ಕಷ್ಟಗಳನ್ನು ಎದುರಿಸ್ತೀವಿ, ಏನೇನು ನಮಗೂ ಸಮಸ್ಯೆ ಇರುತ್ತೆ ಅನ್ನೋದನ್ನ ನೀವು ಚೆನ್ನಾಗಿ ಹೇಳಿದ್ರಿ. ಬಹುಶಃ ಸಹೃದಯ ಸದಸ್ಯರು ಅರ್ಥ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ಅದೇ ಪೋಸ್ಟ್ ನೋಡಲ್ಲ, ಅದೊಂದು ನಂದು ಕಂಪ್ಲೇಂಟ್ ಇದೆ. ನಾನೇನೋ ಬೆಳಗ್ಗೆ 9:30ವರೆಗೂ ಹೋಗ್ತೀನಿ, ಆಮೇಲೆಲ್ಲ ಜವಾಬ್ದಾರಿ ನಿಮ್ಮ 3 ಜನದ್ದು. ಪಾಪ ಎಸ್ಪೆಷಲಿ ದಾಸ ಚಾವಡಿಗೆ ತುಂಬ ಪೋಸ್ಟ್ಗಳು ಬರುತ್ತೆ, ಅದನ್ನು ನೀವು ಹೆಂಗೆ ಮೇಂಟೈನ್ ಮಾಡ್ತೀರೋ ನನಗದೇ ಅನಿಸುತ್ತೆ. ತುಂಬ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ರಿ, ಕಲಾ ಚಾವಡಿ ಬಗ್ಗೆ ಇರ್ಬೋದು, ನನ್ನ ಬಗ್ಗೆ ಇರ್ಬೋದು. ತುಂಬ ಖುಷಿ ಆಯಿತು. ಅದೇ ನಾನಾಗಲೇ ಹೇಳ್ದಂಗೆ ಕೊಳಲು ಪುಣ್ಯ ಮಾಡಿಲ್ಲ, ನಾನು ಪುಣ್ಯ ಮಾಡಿದ್ದೀನಿ ನಿಮ್ಮನ್ನೆಲ್ಲ ಪಡೆಯೋದಿಕ್ಕೆ ಅಂತ. ಇಷ್ಟೊತ್ತು ಗೊತ್ತೇ ಗೊತ್ತು ನೀವೆಷ್ಟು ಬ್ಯುಸಿ ಇದ್ದೀರಾ ಅಂತ. ಒಂದು ಆರಾಧನೆ ಇರ್ಬೋದು, ಅದೇನೋ ಒಂದು ಆಗ್ತಾನೆ ಇರುತ್ತೆ ಆರಾಧನೆಗಳಂತೆ, ಅದು ಇದು ಅಂತ. ಮತ್ತೆ ಶಾಸ್ತ್ರ ಎಲ್ಲ ಹೇಳ್ತಾರೆ ನಿಮ್ಮ ಮನೆಯವರು ಅಂತೆಲ್ಲ ಹೇಳಿದ್ರಿ. ಇನ್ನು ಮಕ್ಕಳು ಜವಾಬ್ದಾರಿ, ಮನೆ ಜವಾಬ್ದಾರಿ, ಧಾರ್ಮಿಕವಾಗಿ ತುಂಬ ಇದಾಗಿರ್ತೀರ ನೀವು. ಮಡಿ ಮೈಲ್ಗೆ ಇರಬಹುದು, ವ್ರತ ನಿಯಮಗಳಿರ್ಬಹುದು, ಇಷ್ಟೆಲ್ಲದ್ರ ಮಧ್ಯೇನು ನಮಗಾಗಿ ಮೀಸಲಾಗಿಟ್ರಿ ನಿಮ್ಮ ಒಂದು ದಿನ ಸೇವೆ. ಮಂಗಳವಾರ ಆ ದಾಸರ ಸೇವೆನ, ಶಾರದೆ ಸೇವೆನ ನೀವು ಮಾಡ್ತಾ ಇದ್ದೀರಾ. ನಿಮಗೆ ಎಲ್ಲ ರೀತಿಯಿಂದ ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವರನ್ನ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ದೀಪಾ, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ಈ ಇಂಟರ್ವ್ಯೂಗಾಗಿ ಮೀಸಲಾಗಿಟ್ಟು, ಈ ಸಂದರ್ಶನಕ್ಕೋಸ್ಕರ ಮೀಸಲಾಗಿಟ್ಟಿದ್ರಿ.
ನಿಮಗೆ ಈ ಒಂದು ಸಂದರ್ಶನ ನಡೆಸ್ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪರವಾಗಿ, ನಮ್ಮ ಸಹೃದಯ ಸದಸ್ಯರ ಪರವಾಗಿ ಹಾಗೂ ನನ್ನ ಕುಟುಂಬದವರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ದೀಪಾ. ಧನ್ಯವಾದಗಳು ಅಕ್ಕ. ಈ ಒಳ್ಳೆಯ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೆ ಮತ್ತೆ ಭಾವನವರಿಗೆ ತುಂಬ ಧನ್ಯವಾದಗಳು. ಮತ್ತು ಇನ್ನೊಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅಲ್ಲಿ ನನ್ನ ಶಾಲೆ ವೃತ್ತಿಯಲ್ಲಿ ಪ್ರತಿ ಮಂಗಳವಾರ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಪ್ರೂವ್ ಮಾಡೋಕ್ಕೆ ಈ ಹಿಂದೆ. ಆಗ ನಾನು ನಮ್ಮ ಸ್ಕೂಲಿನ ಮೇಡಮ್ ಅವ್ರನ್ನ ಕೇಳ್ಕೊಂಡೆ, ಹೆಡ್ ಮೇಡಮ್ ಗುಣಶ್ರೀ ಅಂತ. ಅವರು ಹಿಂಗೆ ಪ್ರತಿ ಮಂಗಳವಾರ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಇದ್ರೆ ನಾನು ಹಿಂಗೆ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಅನುಕೂಲ ಆಗತ್ತೆ ಅಂದರೆ ಅವ್ರು ತುಂಬ ಖುಷಿಪಟ್ಟು ಒಪ್ಕೊಂಡ್ರು. ಆಯಿತು, ಪ್ರತಿ ಮಂಗಳವಾರ ನಿನಗೆ ಅವಕಾಶಗಳು ಮಾಡಿಕೊಡ್ತೀನಿ, ನೀನು ಆರಾಮಾಗಿ ಫೋನ್ ಯೂಸ್ ಮಾಡ್ಬೋದು ಅವತ್ತಂತ ಹೇಳಿದರು. ಅವ್ರಿಗೆ ನಾನು ಎಸ್ಪೆಷಲಿ ತುಂಬ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಎಲ್ಲ ನನ್ನ ಕಲಾ ಚಾವಡಿ ಬಂಧುಗಳಿಗೆ ಧನ್ಯವಾದಗಳು. ಹೌದು, ಖಂಡಿತ ನೀವು ಅವ್ರಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಯಾಕೆಂದರೆ ಹೌದು, ನನಗೂ ನೆನಪಿದೆ, ಆವಾಗ ಪ್ರತಿ ಮಂಗಳವಾರ ನೀವು ಅವರು ರಜೆ ತಗೊಳ್ತಾ ಇದ್ರಿ. ನೀವು ಅದಕ್ಕೆ ನೀವು ಇನ್ನೊಂದು ದಿನ ಅದನ್ನು ಕಾಂಪನ್ಸೇಟ್ ಮಾಡ್ತಿದ್ರು. ಅದು ನನಗೆ ಖಂಡಿತ ನೆನಪಿದೆ. ಖಂಡಿತ ಈ ಮೂಲಕ ನಾನು ಸಹ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಿಮಗೆ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ದೀಪಾ, ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹರೇ ಶ್ರೀನಿವಾಸ.